ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳ ಹಾವಳಿ ನಿತ್ಯವೂ ಕೂಡ ಹೆಚ್ಚಾಗ್ತಾ ಇದೆ. ಗುಂಡಿಗಳಿಂದಲೇ ಅಪಘಾತಗಳ ಸಂಖ್ಯೆ ಕೂಡ ತಿಂಗಳಲ್ಲಿ ಸುಮಾರು 60ರಿಂದ 70 ಅಪಘಾತಗಳು ದಾಖಲಾಗ್ತಾ ಇದ್ದಾವೆ. ಕಳೆದ 2-3 ತಿಂಗಳಿಂದ ಸುಮಾರು 4ರಿಂದ 5 ಜನ ಈ ರಸ್ತೆ ಗುಂಡಿಗಳ ಒಂದು ಬಲಿಗೆ ಸಾವಾಗಿರುವಂಥ ಕೆಲಸ ಕೂಡ ಆಗಿದೆ. ಇದೇ ಸಂಬಂಧಪಟ್ಟ ಹಾಗೆ ಜಿಬಿಎ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳುವಂಥ ಕೆಲಸ CM ಸಿದ್ದರಾಮಯ್ಯನವರು ಕಳೆದ 1 ತಿಂಗಳ ಹಿಂದೆ ಸಭೆಯನ್ನು ಮಾಡ್ತಾರೆ. ನವೆಂಬರ್ 1ನೇ ತಾರೀಕು ಒಳಗಾಗಿ ಅಂದರೆ ಅಕ್ಟೋಬರ್ 31ಕ್ಕೆ ನೀವು ರಸ್ತೆ ಗುಂಡಿಗಳನ್ನು ಕಂಪ್ಲೀಟ್ ಮಾಡಲೇಬೇಕು ಎನ್ನುವಂಥ ಒಂದು ಆದೇಶವನ್ನು ಜಾರಿ ಮಾಡ್ತಾರೆ. ಒಂದು ವೇಳೆ ಕೆಲಸ ಮಾಡದೇ ಇದ್ದರೆ ಅಮಾನತು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಜಿಬಿಎ ಅಧಿಕಾರಿಗಳಿಗೆ ಇಂಜಿನಿಯರ್ಗಳಿಗೆ ತೋರ್ಪಡಿಸುವಂಥ ಕೆಲಸ ಆಗಿತ್ತು. ಆದರೆ ಇವತ್ತಿವರೆಗೂ ಕೂಡ ರಸ್ತೆ ಗುಂಡಿಗಳ ಒಂದು ಅಭಾವ ಅಂದರೆ ಒಂದು ಪ್ರಭಾವ ಹೇಗಿದೆಯೋ ಎನ್ನುವಂಥ ನಿಟ್ಟಿನಲ್ಲಿ ನೇರವಾಗಿ ನಾನಿವತ್ತು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು. ಇವತ್ತು ಪ್ರಮುಖವಾದಂಥ ಒಂದು ಏರಿಯಾ ರಾಜ್ಯ ಸರ್ಕಾರದ ಬೊಕ್ಕಸವನ್ನು ತುಂಬಿಸುವಂಥ ಪ್ರಮುಖವಾದಂಥ ಏರಿಯಾ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಈ ಒಂದು ಭಾಗದಲ್ಲಿ ನೋಡೋದಾದರೆ ರಸ್ತೆ ಗುಂಡಿಗಳು ಯಾವ ಮಟ್ಟಕ್ಕೆ ಇದ್ದಾವೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಸುಮಾರು ವೆಹಿಕಲ್ಗಳು ಈ ಒಂದು ಭಾಗದಲ್ಲಿ ನಿತ್ಯವೂ ಕೂಡ ಸಂಚಾರ ಮಾಡ್ತವೆ. ಹೆಚ್ಚು ಕಡಿಮೆ 2,000ಕ್ಕೂ ಹೆಚ್ಚು ವಾಹನಗಳು ಇದೇ ಒಂದು ರಸ್ತೆಯಲ್ಲಿ ಸಂಚಾರ ಮಾಡುವಂಥ ಕೆಲಸ ಆಗ್ತದೆ. ಈ ಒಂದು ರಸ್ತೆಯಲ್ಲಿ ಟಾರನ್ನು ನೋಡಿ ಸರಿಸುಮಾರು ಒಂದು 10ರಿಂದ 15 ವರ್ಷ ಆಗಿದೆಯೋ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಸದ್ಯ ಕಾರ್ಗಳು ಓಡಾಡುವಂಥ ಸಂದರ್ಭದಲ್ಲಿ ಎಷ್ಟು ತೊಂದರೆಗೆ ಈಡಾಗುವಂಥ ಕೆಲಸ ಆಗ್ತಿದೆ ಎನ್ನುವಂಥ ನಿಟ್ಟಿನಲ್ಲಿ ನೀವು ಕೂಡ ನೋಡ್ಬೋದು. ಸ್ವತಃ ಸರ್ಕಾರದ ಗಾಡಿಯೇ ಈ ಒಂದು ರಸ್ತೆ ಗುಂಡಿಗೆ ಒಂದು ಹಾಳಾಗುವಂಥ ಕೆಲಸ ಕೂಡ ಆಗ್ತಾ ಇದೆ. ನಿಧಾನವಾದಂಥ ಒಂದು ಸಂಚಾರವನ್ನು ಸರ್ಕಾರದ ಮಟ್ಟದಲ್ಲಿರುವಂಥ ವೆಹಿಕಲ್ಗಳಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಸರಿಸುಮಾರು 10ರಿಂದ 15 ವರ್ಷ ಈ ಒಂದು ರಸ್ತೆಗೆ ಟಾರ್ ಹಾಕಿ ಒಂದು ದಿನಗಳಾಗಿದ್ದಾವೆ. ಇಷ್ಟು ದಿನಗಳಾದರೂ ಕೂಡ ಈ ರಸ್ತೆಗಳನ್ನು ಸರಿಪಡಿಸುವಂಥ ಕೆಲಸ ಲೋಕಲ್ MLA ಕೂಡ ಬರ್ತಾ ಇಲ್ಲ. ಜೊತೆಗೆ ಈ ಹಿಂದೆ ಇದ್ದಂಥ ಕಾರ್ಪೊರೇಟರ್ಗಳು ಕೂಡ ಈ ಒಂದು ರಸ್ತೆ ಗುಂಡಿಯನ್ನು ಮುಚ್ಚಲಿಕ್ಕೆ ಮುಂದಾಗಿಲ್ಲ ಎನ್ನುವಂಥ ಆರೋಪವನ್ನು ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ರಸ್ತೆಯನ್ನು ನೋಡೋದಾದರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದ PF ಆಫೀಸ್ ರೋಡ್ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ರಸ್ತೆ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ರಸ್ತೆ ಯಾವಾಗ ಟಾರ್ ಆಗ್ತಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಪ್ರಶ್ನೆ ಆಗಿದೆ. ಜೊತೆಗೆ ಈ ಒಂದು ರಸ್ತೆ ಸಂಬಂಧಪಟ್ಟಾಗೆ ಸ್ಥಳೀಯರನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವ್ರು ಏನು ಹೇಳ್ತಾರೆ ನೋಡ್ತಾ ಹೋಗೋಣ. ನೀವು ಕೂಡ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಧೂಳು ಇನ್ನೊಂದು ಮತ್ತೊಂದು ಎಲ್ಲ ಕೂಡ ಆಗ್ತಾ ಇದೆ. ನೀವು ನೆನಪನ್ನು ಮಾಡ್ಕೊಳ್ಳೋದಾದ್ರೆ ಎಷ್ಟು ವರ್ಷ ಆಗಿದೆ ಟಾರ್ ಹಾಕಿ? ಆಗೈತೆ ಎಲ್ಲ 15 ವರ್ಷ 20 ವರ್ಷನೇ ಆಯ್ತ ನಮ್ಗೆ. ಆಗಂದ ಧೂಳು ಇದು ಎಷ್ಟು ಇದಾಗೈತೆ ನೋಡಿ. ಗುಂಡಿ ಕಾಲಿಟ್ರೆ ಮಣ್ಕಲ್ಲದ ಒಳಗೋಯ್ತದೆ. ನಮ್ಮಂತ ರಜ್ಜಿಗಳು ತಿರ್ಗಾಡ್ತಾ ಇದ್ರೆ ಅಲ್ಲೇ ಕಾಲು ಇದಾಗಿ ಹೋಯ್ತೈತೆ. ಈಗ ಟಾರ್ ಹಾಕಿಸ್ತೀರಾ? ಅಲ್ಲ, ಟಾರ್ ಹಾಕ್ಸೋದಲ್ಲ, ಸರ್ಕಾರಕ್ಕೆ ನಿಮ್ಮಂತವ್ರು ಹೇಳಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಬುದ್ಧಿ ಬರುತ್ತೆ. BBMP ಇದೆಯಲ್ಲ, ಜಿಬಿಎ ಅಂತ ಮಾಡ್ಕೊಂಡವ್ರೆ, ಅವ್ರಿಗೊಂದು ಅರಿವಾಗುತ್ತೆ ಅಟ್ಲೀಸ್ಟ್ ಬಂದ್ ಹಾಕ್ಲಿ ಅಂತ ಅನ್ಬಿಟ್ಟು ನಾವು ಅವ್ರು ತೋರಿಸುವಂತ ಕೆಲಸ ಮಾಡ್ತೀವಿ. ನಾವು ಹಾಕಕ್ಕಾಗಲ್ಲ, ತೋರಿ ನೋಡಿ ಮಾಡಿ ಹಾಕಿ. ಇಲ್ಲಿ ಆಕ್ಸಿಡೆಂಟ್ಗಳು ಏನಾದ್ರು ಆಗಿದಾವ ನೀವು ನೋಡಿದಂಗೆ? ಈಗ ಯಾವ ಆಗಿಲ್ಲ, ಹಿಂದೆ ಆಗಿದಾವ? ಮೊದ್ಲು ಆಗಿದ್ವಂತೆ. ಈಗ ನಾವು 5-6 ವರ್ಷ ಆಯ್ತು ಇಲ್ಲಿ ಬಂದು. ಮೊದ್ಲು ಇಲ್ಲೆಲ್ಲ ಅಲ್ಲಿ ಇದ್ರ ಹತ್ರ ಎಲ್ಲ ಇದಾಗದಂತೆ, ಅಪಘಾತಗಳಾಗದು ಅಂತ. ಕೈಕಾಲು ಮುರ್ಕೊಳ್ಳೋದು, ಬಿದ್ರು ಕೂಡ ಕೈಕಾಲು ಮುರಿದೋಯ್ತದೆ. ಇನ್ನೇನು ಆ ಕಡೆಯಿಂದ ಈ ಕಡೆ ಗಾಡಿ ಬರ್ತಾ ಇದ್ರೆ ಮುರಿದೋಗ್ದೆ ಇನ್ನೇನಾಯ್ತದೆ. ಪೀಣ್ಯದಲ್ಲಿ ಸಿಕ್ಕಾಪಟ್ಟೆ ರಸ್ತೆ ಗುಂಡಿಗಳು ಇದಾವೆ ಅಂತ ನಾವು ಕೂಡ ನೋಡ್ತಾ ಇದೀವಿ. ಬಿದ್ರೆ ಮಣಕಾಲಂತೂ ಹೊಡೆದೋದ್ ಪಕ್ಕ, ತಲೆ ಹೊಡೆದೋದಂತೂ ಪಕ್ಕ. ನೀವು ಹೊಡೆದು ಎಷ್ಟು ವರ್ಷ ಆಗಿದೆ ಟಾರ್ ಹಾಕಿ? ಇದೊಂದು 2-3 ವರ್ಷ ಆಗಿರ್ಬೇಕು. ಏನಕ್ಕೆ ನಾನು ನೋಡಿರ್ಬೇಕು, ಟಾರ್ ಏನು ಹಾಕಿಲ್ಲ ಇಲ್ಲಿ ಗಂಟ. ಮುಂಚೆ ಅದೊಂದು ರೋಡ್ ಇತ್ತು, ಅದು ಇವಾಗ ಚೆನ್ನಾಗಿ ಮಾಡವ್ರೆ. ಇದನ್ನು ಮಾಡ್ಬೋದೇನೋ ಇನ್ನು ಮುಂದಕ್ಕೆ. ಕಾರ್ಪೊರೇಟ್ಗಳೆಲ್ಲ ಒಳ್ಳೆ ಕಾರ್ಪೊರೇಟ್ಗಳೇ ಅವರೇ ಅಲ್ವಾ? ಅಲ್ಲಲ್ಲ, ಈಗ ಜಿಬಿಎ ಎಲೆಕ್ಷನ್ ಆಗಿಲ್ವಲ್ಲ, ಆಗುತ್ತೆ. ಎಲೆಕ್ಷನ್ ಆಗದೇನೆ ರೋಡ್ ಮಾಡವ್ರೆ ಅಂದಾಗ ಇದನ್ನು ಆ ಕಡೆ ಮಾಡವ್ರೆ ಅಂದ್ರೆ ಇದನ್ನು ಮಾಡ್ತಾರೆ ಎಲೆಕ್ಷನ್ ಆದ್ಮೇಲೆ. ಸದ್ಯಕ್ಕಂತೂ ಇಲ್ಲಿ ಹಾಕಿರೋದು ಸದ್ಯಕ್ಕೇನು ಹಾಕಿಲ್ಲ. ಇಲ್ಲಿ ಆಕ್ಸಿಡೆಂಟ್ ಇಲ್ಲ, ಹೊಸದಾಗಿರೋ ರೋಡ್ ಹಾಕಿದಾರಲ್ವಾ, ಅಲ್ಲಿ ಒಂದ್ ಸ್ವಲ್ಪ ಆಕ್ಸಿಡೆಂಟ್ ಆಗ್ತದೆ. ಒಂದ್ 2-3 ಅಂಶ ಹಾಕ್ಬೇಕು ಅಂತ ನಮ್ದು ಅಭಿಪ್ರಾಯ. ಈ ಲೈಫು ಇಲ್ಲಿ ನಾವು ಕೆಟ್ಟದವರು ಇಲ್ಲ ಬೇರೆ ಕೆಟ್ಟವ್ರು ಅಂತ ಹೇಳೋ ಬದಲಾಗಿ ನಾವೇ ಸರಿ ಇಲ್ಲ ಅಂತ ಹೇಳ್ಬೇಕಷ್ಟೆ. ಯಾಕೆಂದ್ರೆ ಉತ್ತಮವಾದ ಒಳ್ಳೆ ನಮಗೆ ಯಾರು ಶಿಕ್ಷಣ ಕಲಿಸ್ತಾರ ಆ ಗುರುಗಳನ್ನ ಆಯ್ಕತೀವೋ ಹಂಗೆ ಇಲ್ಲಿ ನಾವು ಆಯ್ಕೊಂಡಿಲ್ಲ. ಇದು ಏನಾಗಿದೆ ಅಂದರೆ ಇಲ್ಲಿ ನಾವು ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಭಾರಿ ಇದು ಅಂತ ಹೇಳ್ಕತ್ತಾರೆ. ಇದನ್ನ ಈ ರೋಡ್ಗಳು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ನಾವು ಹೇಗೆ ಯಾವ ಪರಿಸ್ಥಿತಿಲಿ ಬದುಕ್ತಾ ಇದೀವಿ ಅಂತ. ಇಲ್ಲ ಇದರಲ್ಲಿ ಈ ಗಾಡಿಗೆ
ಮಿನಿಮಮ್ 2 ತಿಂಗಳಿಗೆ ಒಂದ್ಸಾರಿ ಫ್ರಂಟ್ ಕೆಲಸ 4,000 ಫ್ರಂಟ್ ಕೆಲಸ 4,000 ಅದಕ್ಕೆ ಅವು ಇವು ಸಾಕಬ್ಸರಿ ಇವೆಲ್ಲ ಸೇರಿ ಮಿನಿಮಮ್ ತಿಂಗಳಿಗೆ 2 ತಿಂಗಳಿಗೆ ಹೋಯ್ತಾ ಇರ್ಬೇಕು ನಾವು ಹಾಸ್ಪಿಟ್ಲಿಗೆ ಹೋದಾಗ. ಅದ್ರಲ್ಲಿ ಸಾಯಂಕಾಲ ನೆಟ್ಟಿರಲ್ಲ. ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ, ಆ ರೋಡ್ ಹೋಗಿತ್ತು ಅದ್ರ ರೆಡಿ ಮಾಡಿದ್ರು. ಅದೊಂದು 10 ವರ್ಷ ಆಗಿತ್ತೇನೋ ಅದು ರೆಡಿ ಮಾಡಿ. 15 ವರ್ಷ ಆಗಿರ್ಬೋದು. ಇದು 20 ವರ್ಷ. ನಾನು ಬಂದು ಈ ಏರಿಯಾಕ್ಕೆ ಒಂದು ಮಿನಿಮಮ್ ಒಂದು 17 ವರ್ಷ ಆಗಿದೆ. ನನ್ನ ಲೈಫಲ್ಲಿ ಚೆನ್ನಾಗಿರೋ ರೋಡೇ ನೋಡಿಲ್ಲ ಇದು. ನಾನು ನೋಡ್ದಂಗೆ ಬೀಣ್ಯದಲ್ಲಿ ಎಲ್ಲೂ ಇಲ್ಲ ಒಳಗಡೆ. ಎಲ್ಲಿಲ್ಲ ಬಿಡಿಗಳು. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸುವಂತ ಟ್ಯಾಕ್ಸ್ ಪ್ರಮುಖವಾದಂತ ಏರಿಯಾ ಇದು. ಯಾಕೆ ಈ ರೀತಿ ಇದು ಇವ್ರು ಯಾರು ಕೇಳಲ್ಲ, ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಏನೇ ಆದ್ರೂ ಬೆಂಗಳೂರಲ್ಲಿ ಬಂದ್ ಮಾಡ್ಬೇಕಾದ್ರು ಆಟೋದವ್ರು ಬೇಕು, ಸಾಮಾನ್ಯ ಜನಗಳು ಬೇಕು. ಶ್ರೀಮಂತರುಗಳು ಏನಕ್ಕೂ ಬರಲ್ಲ, ಯಾತ್ಗೂ ಬರೋದು ಇಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಟ್ರೈಕ್ ಮಾಡ್ಬೇಕಾದ್ರೆ ಆಟೋದವ್ರು ಬೇಕು, ಕನ್ನಡ ಉಳಿಸ್ಬೇಕಾದ್ರು ಆಟೋದವ್ರು ಬೇಕು, ಯಾರ ರೋಡಲ್ಲಿ ಬಿದ್ದವ್ರಿಗೂ ಆಟೋದವ್ರು ಬೇಕು, ಯಾರ ಏನಾರು ಆಗದಿರೋ ನಿಸ್ಸಕ್ತರಿಗೆ ಆಟೋ ಕಾರ್ ಆಟೋದವ್ರು ಬೇಕು. ಆದ್ರೆ ಇಲ್ಲಿ ಆಟೋದವ್ರ ಬಗ್ಗೆನೂ ಚಿಂತೆ ಇಲ್ಲ. ಸಾಮಾನ್ಯ ಜನಗಳು ಅಂದ್ರೆ ಕಾಲ್ ಕಸ ಬಿಡಿ ಸರ್, ಇವತ್ತಿನ ರಾಜಕೀಯ ಈ ಮಟ್ಟಕ್ಕೆ ಇಳಿದಿದೆ ಅಷ್ಟೇ ಸರ್. ಈಗ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ BBMP ಇದ್ದಿದ್ದು GBA ಆಯ್ತು. GBA ಅಧಿಕಾರಿಗಳಿಗೆ ಸಿದ್ದರಾಮಯ್ಯ ಕರೆಸಿ ಮೀಟಿಂಗ್ ಮಾಡ್ತಾರೆ, ಉಗಿದು ಉಪ್ಪಾಕ್ತಾರೆ. ಹೌದು, ಕೂಡ ಡೇಟ್ ಕೊಟ್ಟಿದ್ದಾರೆ. ಫೈನಲಿ ಇವತ್ತು ಲಾಸ್ಟ್ ಹೌದು. ಡೇಟ್ ನಮ್ಮ ಯಾರೋ DK ಶಿವಕುಮಾರ್ ಅವರು ಹೇಳಿದ್ದು ನವೆಂಬರ್ ಎಲ್ಲ ಕ್ಲೀನ್ ಅಂತ ಮುಚ್ಚಬೇಕು ಅಂತ ಹೇಳಿದ್ರು. ಗುಂಡಿಯಲ್ಲಿ ಅವ್ರವ್ರ ಗುಂಡಿ ಮುಚ್ಚೋದಕ್ಕೆ ಬೆಳಿಗ್ಗೆ ಟಿವಿ ಹಾಕಿದ್ರೆ ಟಿವಿನೇ ನೋಡಬಾರ್ದು ಅನ್ಸ್ಬಿಟ್ಟಿದೆ. ಬರೀ ರಾಜಕೀಯ ಟಿವಿಲೆಲ್ಲ ನಮ್ಮ ದುಡ್ಡು ಕೊಟ್ಟು ಇವ್ರನ್ನ ಕಿತ್ತಾಡೋದು ನಾವೇ ನೋಡ್ಬೇಕು. ನಮ್ಮ ಮನೆಗಳಲ್ಲಿ ಬೇಕಾದಷ್ಟು ಕಿತ್ತಾಟ ಇದೆ, ನಾವಂಗೆ ಕಿತ್ತಾಡಿದ್ರೆ ಮನೆ ಸಂಸಾರನೇ ಉಳಿಯಲ್ಲ. ಇವ್ರ ಸೀಟ್ ಭದ್ರ ಮಾಡ್ಕೊಳ್ಳಿಕ್ಕೆ ಇವರ ಕಥೆಗಳು ಆಡ್ತಾರೆ ಅಷ್ಟೇ. ಅವ್ರಂಗಂದ ಇವನಂಗಂದ ಎಲ್ಲ ಬರೀ ಟಿವಿ ಆನ್ ಮಾಡುವಂಗೆ ಅಲ್ಲ ಲೈಫು. 100 ಅಡ್ವರ್ಟೈಸು, 100 ಇವ್ರ ಅಡ್ವರ್ಟೈಸು. ಒಂದು ರಿಕ್ವೆಸ್ಟ್ ನಿಮ್ದು, ರಸ್ತೆ ಗುಂಡಿಯನ್ನು ಸರಿಪಡಿಸಿದ್ರೆ ಅಟ್ಲೀಸ್ಟ್ ಒಂದು ಜೀವನೋಪಾಯಕ್ಕೆ ಆದ್ರೂ ಆಗುತ್ತೆ. ಆಗಲ್ಲ ಸರ್, ಈ ರಸ್ತೆ ಇನ್ನೂ 2 ವರ್ಷ ಕೊಟ್ಟರು ಆಗಲ್ಲ, 5 ವರ್ಷ ಕೊಟ್ಟರು ಆಗಲ್ಲ. ನಾವು ಆಯ್ಕೆ ಮಾಡ್ಕೊಂಡಿರುವಂತವ್ರು ತಪ್ಪಾಗಿ ಮಾಡ್ಕೊಂಡಿದ್ದೀವಿ. ಇಬ್ಬರು ಸೇರಿದಳು ಯಾರ್ತೋ ಬತ್ಕೊಳ್ಳೋ ಅನ್ನೋಂಗೆ. ಒಬ್ಬ ಆದ್ರೆ ಹೆಂಗೋ ಇರ್ಬೋದು, ಇಬ್ಬರಾಳಂದ್ರೆ ಪೈಪೋಟಿ ಅಲ್ವಾ. ಇದು ಹಿಂಗಾಗಿದೆ ರೋಡ್ ಇದು. ಆ ಕಡೆ ಒಬ್ಬರದಂತೆ ಈ ಕಡೆ ಒಬ್ಬರದಂತೆ ಆ ಮಟ್ಟಕ್ಕಾಗಿ ಇಲ್ಲಿ ನಾವೇನು ಮಾಡುವಂಗೆ ಇಲ್ಲ. ಮುಚ್ಕೊಂಡು ಹೋಗ್ಬೇಕು. ಏನಾರ ಗಲಾಟೆ ಮಾಡಿದ್ರೆ ನಾವೇ ತಪ್ಪು, ನಾವೇ ಕೆಟ್ಟೋರ. ನೋಡಿ ಹಿಂಗ್ ಮಾತಾಡ್ಬಿಟ್ಟ, ಇದೇ ಆಗೋದು. ಅಂದ್ಬಿಟ್ಟ ಎಲ್ಲ ಬರೀ ಇದೆ. ಅದರಿಂದ ಏನಪ್ಪಾ ಅಂದ್ರೆ ನಾವು ಹುಟ್ಟಿರೋದು ತಪ್ಪು ಅಂದ್ಮೇಲೆ ನಾವು ಹೋಗ್ತಾ ಇರೋದು ಸರಿ ಅಂದ್ರೆ ನಾವು ಹೋಯ್ತಾ ಇರ್ಬೇಕಷ್ಟೇ. ಇಲ್ಲಿ ಯಾರು ನಮ್ಗೆ ಬಗ್ಗೆ ಸಾಮಾನ್ಯ ಜನಗಳು ನೋಡಿ, ನೀವು ಹೇಳಿದ್ರೆ ಒಂದು ಮಾತು, ಇದು ಇಂಡಸ್ಟ್ರಿಯಲ್ ಏರಿಯಾ, ಜಾಸ್ತಿ ಟ್ಯಾಕ್ಸ್ ಹೋಗೋದು ಇದರಲ್ಲಿ ಅಂತ. ಇವ್ರು ಯಾರು ಕೇಳಲ್ಲ. ಬರೋದು ಬೆಳಗ್ಗೆ 9 ಗಂಟೆ ಕಾರಲ್ಲಿ ಬರ್ತಾರೆ, ಆರಾಮಾಗಿ ಹೋಯ್ತಾರೆ. ಇಲ್ಲಿ ಓಡಾಡೋರು ಸಾಮಾನ್ಯರು ನಮ್ಮಂತರು. PF ಆಫೀಸ್ಗೆ 30 ರೂಪಾಯಿ 40 ರೂಪಾಯಿ ಬಾಡಿಗೆ ತಗೋತೀವಿ. 30 ರೂಪಾಯಿ 40 ರೂಪಾಯಿಗೆ ತಿಂಗಳ ಗಂಟಲೆ ಓಡಿಸೋರು. ಇದು 30 ರೂಪಾಯಿ 40 ರೂಪಾಯಿ ಹೋಗಿ 4,000 ಮುಡಗಬೇಕು. ಆ ಮಟ್ಟಕ್ಕಾಗಿದ್ದ ಪರಿಸ್ಥಿತಿ ಅಷ್ಟೇ. ಇದು ನಮ್ಮ ಬೆಂಗಳೂರು ಮತ್ತು ನಮ್ಮ ಜನಗಳ ಪರಿಸ್ಥಿತಿ. ಅದರಲ್ಲೂ ಹೊಟ್ಟೆಪಾಡು ದುಡಿದು ಅಂದ್ರೆ ನಮ್ಮ ಆಟೋದ್ರ ಪರಿಸ್ಥಿತಿ ಹೆಂಗೆ ಅಂದ್ರೆ, ಬೆಳಿಗ್ಗೆ ಮನೇನ ಗಾಡಿ ಎತ್ಕೊ ಬಂದ್ರೆ ನಾಷ್ಟಕ್ಕೆ 40 ರೂಪಾಯಿ ಯಾರು ಬರ್ತಾರೆ ಕಾಯಿ ಪರಿಸ್ಥಿತಿ. ಹುಡುಕ್ಬೇಕು. ಎಲ್ಲ ಹಾಕೊಂಡ್ರು ಓಲಾ, ಊಬರು, ರ್ಯಾಪಿಡ್ ಬೈಕ್ ಪ್ರತಿಯೊಂದಕ್ಕೂ ಪರ್ಮೆಂಟು. ಪ್ರತಿಯೊಂದಕ್ಕೂ ಪರ್ಮೆಂಟು. ಈ ರಾಜ್ಯ ಸರ್ಕಾರ ಮಾಡ್ತಾ ಇರೋದು, ನೀವು ಏನೇ ಮಾಡಿದ್ರು ಪರ್ಮೆಂಟ್ ಇದೆ. ಕಳ್ತನ ಮಾಡಿ ಪರ್ಮೆಂಟು, ಕೊಲೆ ಮಾಡಿ ಪರ್ಮೆಂಟು, ಆಟೋ ಓಡಿಸಿ ಪರ್ಮೆಂಟು, ಸ್ಕೂಟರ್ ಓಡಿಸಿ ಪರ್ಮೆಂಟು. ಸಾರ್ ಅವ್ರು ಮಾಡ್ತಾರ ತಪ್ಪು ಅಂದ್ರೆ ನೀನು ಅದೇ ತಪ್ಪು ಮಾಡಿ ನೀನು ಕೇಳವ ನಾವು ಅಂತಾರೆ. ಇದೇ ಸರಿ ಇಲ್ಲ. ಇದು ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕು ಅಂದ್ರೆ, ಒಂದು ಮನೆ ಸರಿ ಇರಬೇಕು ಅಂದ್ರೆ ಮೇಟಿ ಸರಿ ಇರಬೇಕು. ಮೇಟಿ ಅಂದರೆ ಗಂಡ ಕರೆಕ್ಟಾಗಿದ್ರೆ ಎಲ್ಲ ಕರೆಕ್ಟಾಗಿರ್ತಾರೆ. ಇಲ್ಲಿ ಆಳನೂ ಸರಿ ಇಲ್ಲ, ಆಳಿಸ್ಕೋದ್ರೆ ನಾವು ಸರಿ ಇಲ್ಲ. ಹಿಂಗಾಗಿದೆ ನಮ್ಮಿದು. ಈ ರಸ್ತೆಯಲ್ಲಿ ನೀವು ಬರ್ತಾ ಇದ್ರಿ, ನೀವು ಪರದಾಡ್ಕೊಂಡು ಬರ್ತಾ ಇರೋದು ನೋಡಿದೆ. ಎಷ್ಟು ವರ್ಷಗಳಿಂದ ಈ ರಸ್ತೆಯಲ್ಲಿ ಬರ್ತಾ ಇದ್ರಾ? ಈ ರಸ್ತೆಗೆ ಎಷ್ಟು ವರ್ಷ ಟಾರ್ ಆಗಿದೆ? ಟಾರ್ ಆಗಿ ಎಷ್ಟು ವರ್ಷಗಳಾಗಿರ್ಬೋದು? ಸುಮಾರು ವರ್ಷದಿಂದ ನಾವು ಓಡಾಡ್ತಾ ಇದ್ವಿ. ಬಟ್ ನಾವು ಕಂಡಂಗೆ ರೋಡ್ ತಾರ್ ಕಂಡು ಸುಮಾರು ಒಂದು 10 ವರ್ಷ ಆಗಿರ್ಬೋದು. 10 ವರ್ಷ ಮೇಲೆ ಆಗಿದೆ. ಏನೋ ಸುಮ್ಮನೆ ನಾಮಕಾಸ್ದಾಗ ಹಾಕ್ತಾರೆ, ಆಮೇಲೆ ಕಿತ್ತೋಯ್ತದೆ. ಲಾರಿಗಳು ಜಾಸ್ತಿ ಓಡಾಡ್ತಿರ್ತವೆ. ಒಂದೊಂದು ಪರ್ಫೆಕ್ಟ್ ಅಂತೂ ಯಾವಾಗೂ ಮಾಡಿಲ್ಲ. ಇದೇ ಥರ ಇರ್ತದೆ, ಕಂಟಿನ್ಯೂ ಈ ಥರ ಇದೆ. ಮೇ ಬಿ ತಿಂಗಳಿಗೆ ಒಂದು 4-5 ಖರ್ಚು ಇದ್ದೇ ಇರುತ್ತೆ ಆಟೋಗೆ. ಅದು ಹೇಳಕ್ಕಲ್ಲ, ಸಾಕಾಬ್ಸರ್ ಹೋಯ್ತವೆ, ಬ್ರೇಕ್ ತುಣಿತಾ ಇರ್ತೀವಿ, ಬ್ರೇಕ್ ಹೋಯ್ತವೆ. ಪ್ಯಾಸೆಂಜರ್ ಬೈತಾ ಇರ್ತಾರೆ, ಏನಪ್ಪ ಅವರು ಪ್ಯಾಸೆಂಜರ್ ಏನಾರ ಸ್ವಲ್ಪ ಇದಾಗಿತ್ತಂದ್ರೆ ಬೆನ್ನು ನೋವು ಏನಾರು ಇರ್ತವೆ, ಅವ್ರು ಬೈತಾರೆ ನಿಧಾನಕ್ಕೆ ಹೋಗು. ಹೌದು, ನಮಗೂ ಸೊಂಟ ನೋವೆಲ್ಲ ಬರುತ್ತೆ ಸರ್. ಈ ಥರ ಧೂಳು, ಮೇಯ್ನಾಗಿ ಧೂಳು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಅರ್ಧ ಧೂಳು ಕೊಡ್ತಿರ್ತೀವಿ. ಎಷ್ಟು ಕಿಲೋಮೀಟರ್ ಹಿಂಗೆ ಇದೆ ಇದು? ಸುಮಾರು ಇಲ್ಲಿಂದ ಒಂದು 3 ಕಿಲೋಮೀಟರ್ ಇದೆ. ಅಧಿಕಾರಿಗಳು ವಾರ್ನಿಂಗ್ ಕೊಟ್ರಂತೆ, 1 ತಿಂಗಳೊಳಗೆ ನೀವು ರಸ್ತೆಗಳು ಮುಚ್ಚಬೇಕು ಅಂತ. ಇದಾಗುತ್ತೆ 1 ತಿಂಗಳಲ್ಲಿ? ಇಲ್ಲ, ಕೆಲವು ಕಡೆ ಎಲ್ಲ ನಾರ್ಮಲ್ ಆಗಿ ಅಲ್ಲಲ್ಲೇ ಮುಟ್ತಾ ಇದ್ದಾರೆ. ಬಟ್ ಇದನ್ನ ಮುಟ್ಟೇ ಇಲ್ಲ ಅವರು. ಆ ಕಡೆ SBI ಬ್ಯಾಂಕ್ ಸಿಗ್ನಲ್ ಐತಲ್ಲ, ಅಲ್ಲಿ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಬಿಟ್ಟಿದ್ದಾರೆ. ಬಟ್ ಆ ಕಡೆ ಮುಂದಕ್ಕೆ ಹೋದ್ರೆ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಬಟ್ ಈ ಕಡೆ ಮಾತ್ರ ಟಚ್ಚೇ ಮಾಡಿಲ್ಲ ಅವರು. ಈಗೇನೋ ಅಲ್ಲಲ್ಲೇ ಟ್ಯಾಪೆಗಳು ಹಾಕ್ತಾ ಇದ್ದಾರೆ. ಅದು ಹೈಕೋರ್ಟಿಂದ ಆರ್ಡರ್ ಮಾಡಿದ್ಮೇಲೆ ಟ್ಯಾಪೆಗಳು ಹಾಕ್ತಾ ಇದ್ದಾರೆ. ಅದು ಹೇಳ್ಬೋದು. ಇಲ್ಲ, ಮುಟ್ತಾನೆ ಇರಲಿಲ್ಲ. ಹೈಕೋರ್ಟ್ ಯಾವಾಗ ಸ್ವಲ್ಪ ಮರ್ಯಾದೆ ತೆಗೀತೋ ಆವಾಗ ಸ್ವಲ್ಪ ಇದು ಮಾಡಿದ್ದಾರೆ.
ಇಂಥ ರಸ್ತೆಗಳು ಬಂದಾಗ ಸರ್ ನಿಮ್ ಬಿಸ್ನೆಸ್ ಆಗತ್ತಾ ಅಂತ ಹೇಳಿ ಎಲ್ಲಿ ಸರ್ ಸಿಕ್ಬಿಟ್ರೆ ಮುಗ್ದೇ ಹೋಯ್ತಲ್ಲ ಜೀವನ. ಎಲ್ಲಿ ಬರೋದಕ್ಕೆ ನೋಡಿ, ಇಲ್ಲಿಂದ ಇಲ್ಲಿ ಬರೋದಕ್ಕೆ 20 ನಿಮಿಷ ಬೇಕು. ಜಸ್ಟ್ 1 ಕಿಲೋಮೀಟ್ರ್ ಇಲ್ಲ, 20 ನಿಮಿಷ. ನಾವು ಖಾಲಿ ಬರ್ತಾ ಇದ್ರೆ ಇನ್ನಾರು ಪ್ಯಾಸೆಂಜರ್ ಇದ್ರೆ ನಿಧಾನಕ್ಕೆ ಹೋಗಪ್ಪ ಅಂತಾರೆ. ಅರ್ಧ ಗಂಟೆ ಇಲ್ಲಿ ವಯಸ್ಸಾದವ್ರು ಕುತ್ಕೊಂಡ್ರೆ ಅರ್ಧ ಗಂಟೆ ಆಗೋಗಿರ್ತದೆ. ಆ ಥರ ಇದೆ ಪೊಸಿಷನ್. ಏನ್ ಮಾಡುತ್ತೆ ಸರ್ಕಾರ ಅಂತ ಹೇಳಿ ಸಿಎಂ ಅವರು ಅಧಿಕಾರಿಗೆ ಸೂಚನೆ ಕೊಟ್ರಂತೆ ಮುಚ್ಚಿ ಅಂತ ಅಂದ್ಬಿಟ್ಟು ಮುಚ್ಚಕ್ಕಾಗ್ಲಿಲ್ವಲ್ಲ, ಹೇಗೆ ಅಂತೀವಿ? ಸಿಎಂ ಏನ್ ಮಾಡ್ತಾರೆ? ಅಧಿಕಾರಿಗಳು ಬಂದ್ ಮಾಡ್ಬೇಕು. ಇದನ್ನ ನೀವು ಹೈಲೈಟ್ ಮಾಡಿ. ಅಧಿಕಾರಿಗಳು ಮಾಡ್ಬೇಕು. ಸರ್ಕಾರ ಬರುತ್ತೆ ಹೋಗುತ್ತೆ ಅಲ್ವಾ? ಸರ್ಕಾರ ಬರುತ್ತೆ ಹೋಗುತ್ತೆ. ಅಧಿಕಾರಿಗಳು ಪರ್ಮನೆಂಟ್ ಆಗಿರೋರು, ಓದ್ಕೊಂಡಿರೋರು, ಬುದ್ಧಿವಂತರು ಅಧಿಕಾರಿಗಳಲ್ವಾ, ಅವ್ರು ಮಾಡ್ಬೇಕು. ಸೊ ನಾವು ಸರ್ಕಾರನ ರಾಜಕಾರಣಿಗಳನ್ನ ಬ್ಲೇಮ್ ಮಾಡೋದಲ್ಲ, ಆ ಸ್ಥಾನದಲ್ಲಿರೋ ಅಧಿಕಾರಿಗಳು ಕ್ರಮ ತಗೋಬೇಕು. ಓಕೆನಾ? ಅಪಘಾತಗಳೇನು ಲೆಕ್ಕಕ್ಕಿಲ್ಲ ಅನ್ಸುತ್ತೆ ಈ ರೋಡಲ್ಲಿ. ಹೌದು, ಅವ್ರವ್ರ ಅದೃಷ್ಟ ಜೀವಂತ ಹೋದ್ರೆ. ಎಷ್ಟು ಕಿಲೋಮೀಟರ್ ಇದೆ ಸರ್ ಹಿಂಗೆ ಇದು? ನೀವು ಇಲ್ಲಿಂದ ಸೆಕೆಂಡ್ ಸ್ಟೇಜ್ ತನಕ ಹಿಂಗೆ ಇರುತ್ತೆ. ಪೀಣ್ಯ ಸೆಕೆಂಡ್ ಸ್ಟೇಜ್, ಟಿವಿಎಸ್ ಕ್ರಾಸ್ ತನಕ ಹಿಂಗೆ ಇದೆ. ನೀವು ಅಂದ್ರೆ ನಿಮ್ ಲೆಕ್ಕದಲ್ಲಿ 15-20 ದಿನ ಟಾರೆ ನೋಡಿಲ್ಲ ಈ ರಸ್ತೆ. ನಾನು 2010 ಇಂದ ನೋಡ್ತಾ ಇದ್ದೀನಿ ಸರ್. ಹಿಂಗೆ ಇದೆ, 15 ವರ್ಷದಿಂದ ಹಿಂಗೆ ಇದೆ. ಹಿಂಗೆ ಇದೆ. ಮತ್ತೆ ಜೀವನ ಹೇಗೆ ಅಂತೀವಿ? ಜೀವನ ಇಷ್ಟೇ ಅಭ್ಯಾಸ ಆಗ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಮಿಡಿಲ್ ಕ್ಲಾಸ್ ಜನ ಇರೋದು, ಲೋಯರ್ ಮಿಡಿಲ್ ಕ್ಲಾಸ್ ಜನ. ಹಿಂಗೋ ಕಣ್ ಮುಚ್ಕೊಂಡು ನಡ್ಕೊಳ್ಳೋದಿಲ್ಲ, ಮಾಡೋರಿಲ್ಲ, ಅದೇ ಕಣಕ್ ಬಿಟ್ಟಿದ್ದಾರೆ. ಕೇಳೋರು ಇಲ್ಲ, ಮಾಡೋರು ಇಲ್ಲ. ಅದೇ ಅಧಿಕಾರಿಗಳು ಮಾಡ್ಬೇಕು. ಈಗ ನೀವು ಜಯನಗರಕ್ಕೆ ಹೋಗಿ, ರೋಡ್ ಹೆಂಗಿದೆ ನೋಡಿ. ಇಲ್ಲಿ ಯಾಕೆ ಪೀಣ್ಯ ಅಂದ್ರೆ ನೆಗ್ಲೆಕ್ಟ್. ಇಲ್ಲಿ ಇಲ್ಲ ರೆವೆನ್ಯೂ ಇಲ್ಲಿ ಚೆನ್ನಾಗಿ ಬರುತ್ತೆ ಇಂಡಸ್ಟ್ರಿ, ಆದ್ರೆ ಯಾರು ಏನು ಮಾಡ್ತಾ ಇಲ್ಲ. ಆದ್ರೆ ಅಧಿಕಾರಿಗಳ ಮೇನ್ ಅಷ್ಟೇ. ಯಾಕಂದ್ರೆ ಎಲ್ಲ ಈಗ IAS ಓದ್ಕೊಂಡು IPS ಓದ್ಕೊಂಡೇ ಬಂದಿರ್ತಾರೆ. IAS ಅಂದ್ರೆ ಕ್ಯಾಡರ್ ಸರ್ವಿಸ್ ಅಧಿಕಾರಿಗಳು, ಅವ್ರು ಮಾಡ್ಬೇಕು. ರಾಜಕಾರಣಿಗಳು ಯಾವ್ದೇ ಫೈಲ್ ಇಟ್ರೆ ಫೈಲ್ ಮೂವ್ ಮಾಡ್ತಾರೆ. ರಾಜಕಾರಣಿಗಳೇನು ಬೇಡ ಅನ್ನಲ್ಲ, ಅಧಿಕಾರಿಗಳು ಮುತುವರ್ಜಿ ವಹಿಸ್ಬೇಕು. 20 ವರ್ಷದಿಂದ ಇದೆ ಸರ್. ಏನ್ ಮಾಡಕ್ಕಾಗಲ್ಲ ಈ ರೋಡಲ್ಲಿ. ಆಗ ಹಿಂಗೆ ಎಲ್ಲ ಬಂದಿದೆ, ಗಾಡಿ ಪಾರ್ಟ್ಸ್ ಎಲ್ಲ ಬಿದ್ದು ಹೋಗ್ತಾ ಇದೇವು. ಏನ್ ಮಾಡಕ್ಕಾಗತ್ತೆ ಸರ್ ಈ ರೋಡ್? ಇಲ್ಲೇ ಲೋಕಲ್ ಇದೇ ನಂದಿನ ಲೇಔಟಲ್ಲೇ ಇರೋದು ನಾವು. ಏನ್ ಮಾಡ್ತಾರೆ ಅಧಿಕಾರಿಗಳು ಅಂತ ಹೇಳಿ? ಏನ್ ಕಸ ಕಾಯ್ತಾ ಇದೆ, ಕತ್ತೆ ಕಾಯ್ತಾ ಇದಾರೆ ಏನು ಗೊತ್ತಿಲ್ಲ ಸರ್. ಸಿಎಂ ಅವರು ಇವತ್ತು ಲಾಸ್ಟ್ ಡೇಟ್ ಕೊಟ್ಟಿದ್ರಂತೆ ಮುಚ್ಚಿ ಅಂತ ಅಂದ್ಬಿಟ್ಟು, ಎಲ್ಲಿ ಮುಚ್ಚಿದಾರಾ? ಏನ್ ಮುಚ್ಚಿಲ್ಲ ಸರ್ ಈ ರೋಡಲ್ಲೇ. 20 ವರ್ಷದಿಂದ ಓಡಾಡ್ತಾ ಇದೀವಿ ರೋಡಲ್ಲೇ. ಯಾವನು ಕೇಳೋರಿಲ್ಲ ಹೇಳೋರಿಲ್ಲ. ಇಲ್ಲಿ ಟೆಸ್ಟ್ಗೆ ಕಾಯಿಲೆ ಬಂದ್ಬಿಡುತ್ತೆ. ನಾವು ಇದೇ ರೋಡಲ್ಲಿ ಅಡ್ಡಾಡುದು ಸರ್ ಡೈಲಿ. ಸರ್ ಈಗ ಬೆಂಗಳೂರಲ್ಲಿ ಇವತ್ತಿನ ಡೇಟ್ಗೆ ಸಿಎಂ ಅವರು ಒಂದು ಡೇಟ್ ಕೊಡ್ತಾರೆ ಅಧಿಕಾರಿಗಳಿಗೆ. ರಸ್ತೆ ಗುಂಡಿಲಿ ಇರಬಾರ್ದು, ಇಲ್ಲ ನಿಮ್ ಕೆಲಸದಿಂದ ವಜಾ ಮಾಡ್ತೀವಿ ಅಂತೇಳಿ. ಇದು ಈ ರೋಡನ್ನು ನೋಡ್ತಾ ಇದ್ರೆ ಸುಮಾರು 15 ವರ್ಷ ಆಗಿರ್ಬೋದು ಅಂತಿದ್ದಾರೆ ಇಲ್ಲಿ ಸ್ಥಳೀಯರೇ. ನೀವು ನಿತ್ಯವೂ ಕೂಡ ಒಂದಿಲ್ಲೊಂದು ರೋಡ್ ರಸ್ತೆಗೆ ಹೋಗ್ತಾ ಇರ್ತೀರಾ. ಎಕ್ಸ್ಪೀರಿಯನ್ಸ್ ಹೇಗಿದೆ ರಸ್ತೆ ಗುಂಡಿಗಳ ಬಗ್ಗೆ? ಸರ್ ಇದು ಒಂದೇ ರೋಡ್ ಅಲ್ಲ, ಬೆಂಗಳೂರಲ್ಲಿ 80% ಹಿಂಗೆ ಇರೋದು. ಯಾಕಂದ್ರೆ ನಾನು ದಿವಸ ಬೆಂಗಳೂರಲ್ಲಿ ನಾನು ಜುಪಿಟರ್ ಗಾಡಿಲಿ ಕಮ್ಮಿ ಒಂದು ಡೈಲಿ 105 ಕಿಲೋಮೀಟರ್ ಓಡಾಡ್ತೀನಿ. ಈ ರೋಡು ಅಂತಲ್ಲ. ನೀವು ಬೆಂಗಳೂರಲ್ಲಿ ಬೇಕಾದ್ರೆ ಗುಂಡಿ ವಿಷಯದಲ್ಲಿ ಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಅಂತ ಏನಾರು ಕೇಳ್ಬಿಟ್ರೆ ನಾನು ಕೊಡೋದೇ ಬರೀ 20% ರೋಡ್ ಚೆನ್ನಾಗಿರೋದು. ಅದು ಬಿಟ್ರೆ ವರ್ಸ್ಟು ಅಂದ್ರೆ ವರ್ಸ್ಟು, ಸಿಕ್ಕಾಬಿಡೆ ವರ್ಸ್ಟು. ಸುಮ್ಮನೆ ಇವರು ಸಿದ್ದರಾಮಯ್ಯ ಅವರನ್ನ ಹೇಳ್ತಾನೆ ಇದ್ರೆ ಗುಂಡಿ ಮುಚ್ಚಿ ಅಂತ, ಎಲ್ಲೂ ಮುಚ್ಚಿಲ್ಲ ಗುಂಡಿ. ಆಮೇಲೆ ಗುಂಡಿ ಮುಚ್ಚಿದ್ರು ಅಷ್ಟೇನೆ, ಅದೆಲ್ಲ ಏನ್ ಅಮ್ಮಮ್ಮ ಅಂದ್ರೆ ಒಂದು ದಿವಸ ಅಷ್ಟೇನೆ. ಆ ರೋಡಲ್ಲಿ ಮೇಲ್ಗಡೆ ಹಾಕಿರ್ತಾರಲ್ಲ ಸಂಜೆಲ್ಲಿ, ಆ ತೇಪೆನೆ ಫುಲ್ಲು ಹೋಗ್ಬಿಟ್ಟಿರುತ್ತೆ. ಆದಷ್ಟು ಡೇಂಜರಸ್ ಇದೇ ಇಲ್ಲ. ಯಾಕಂದ್ರೆ ಅಕಸ್ಮಾತ್ ಈ ತರ 2 ವೀಲರ್ಗಳಲ್ಲಿ ಬರ್ತಾ ಇದ್ರೆ ಏನಾರು ಗಾಡಿ ಏನಾರು ಚೂರೇನಾರು ಮಿಸ್ ಆಯ್ತು ಅಂದ್ರೆ ಹೋದ ಅಷ್ಟೇನೆ ಅವನು. ಯಾಕಂದ್ರೆ ಆಲ್ಮೋಸ್ಟ್ ಯಾರು ಫುಲ್ ಹೆಲ್ಮೆಟ್ ಹಾಕಿರಲ್ಲ, ಹಾಫ್ ಹೆಲ್ಮೆಟ್ ಹಾಕಿರ್ತಾರೆ, ಬಿದ್ದ ಅಂದ್ರೆ ನೋಯ್ತು. ನಾನು ಹೇಳ್ತೀನಲ್ಲ, ಇದೇ ಅಂತಲ್ಲ. ಬೇಕಾದ್ರೆ ಅವ್ರ ಸಿದ್ದರಾಮಯ್ಯವ್ರು ಬೇಕಾದ್ರೆ ಯಾರು ನನ್ನ ಜೊತೆ ಬೇಕಾದ್ರೆ ಗಾಡಿಯಲ್ಲಿ ಕುಂಡಿಸ್ಬಿಟ್ರೆ, ನಾನು ಡೈಲಿ 105 ಕಿಲೋಮೀಟರ್ ಓಡಾಡ್ತೀನಿ. ನಾನು ಕುಂಡಿಸ್ಬಿಟ್ರೆ ನಾನು ಕರ್ಕೊಂಡ್ ನಾನೇ ಸುತ್ತಿಸ್ಬಿಡ್ತೀನಿ ಬೇಕಾದ್ರೆ. ನೋಡಿ ಈಗ ನಾವು ಇಲ್ಲಿಂದ ಹೆಬ್ಬಾಳಾಗ ಹೋಗ್ತಾ ಇದೀನಲ್ವಾ, ನೀವು ಇಲ್ಲಿಂದ ಬನ್ನಿ, ತಿರು ಮುಂದೆ ಹೋಗೋಣ. ಬೇಕಾದ್ರೆ ಗೊರಗೊಂಟೆಪಾಳ್ಯ ಸಿಗ್ನಲ್, ಗೊರಗೊಂಟೆಪಾಳ್ಯ ಅದು ಅಸಹ್ಯ. ಅಲ್ಲಿಂದ ಅದೇ ರಿಂಗ್ ರೋಡ್ ಹೆಬ್ಬಾಳ ಟಚ್. ಸರ್ ಇಲ್ಲೇ ಅಂತಲ್ಲ ಸರ್, ಎಲ್ಲರೂ ಸರ್ ನಾನು ಹೇಳೋದಲ್ಲೇ ನಮ್ಮ ಬೆಂಗಳೂರಲ್ಲಿ ಏನ್ ಗೊತ್ತಾ, ಚೆನ್ನಾಗಿದೆ, ಸದಾಶಿವನಗರ ಚೆನ್ನಾಗಿದೆ, ಅದು ಜಯನಗರ ಚೆನ್ನಾಗಿದೆ. ಅಲ್ಲೆಲ್ಲ ದೊಡ್ಡವ್ರು ಇದಾರೆ ಸರ್. ಅಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಇದೆ ಸ್ಕ್ವೇರ್ ಫೀಟ್. ಇಲ್ಲೆಲ್ಲ ಬರೀ 15,000 ಸ್ಕ್ವೇರ್ ಫೀಟ್ ಇದೆ. ಇನ್ನೆಲ್ಲಿ ಮಾಡ್ತಾರೆ ಸರ್? ನಾನು ಹೇಳ್ತೀನಲ್ಲ ಸರ್, ವರ್ಸ್ಟು ಸರ್. ಬೆಂಗಳೂರು ರೋಡ್ ಮಾತ್ರ ವರ್ಸ್ಟು ನಂಬರ್ 1 ವರ್ಸ್ಟ್. ಬೇಕಾದ್ರೆ ಸಿದ್ದರಾಮಯ್ಯ ಅವ್ರು ಕೇಳಿಸ್ಕೊಳ್ಳಿ, ನಾವು ಸಿದ್ದರಾಮಯ್ಯನ ಅಭಿಮಾನಿನೇ. ಬೇಕಾದ್ರೆ ಕೇಳಿಸ್ಕೊಳ್ಳಿ. ಬೇಕಾದ್ರೆ ವರ್ಸ್ಟು ಹೆಂಗಿದೆ ಅಂದ್ರೆ, ನಾವು ಈ ತರ ಬಸ್ಗಳೇ ಹಿಂದೆ ಹೋಗ್ತಾ ಇರ್ತೀವ, ಅವ್ರೇನ್ ಮಾಡ್ತಾರೆ, ಅವ್ರ ಹಳ್ಳದಲ್ಲಿ ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ. ಅದು 6 ವೀಲರ್ ಅಲ್ವಾ, ನಾವು ಹಿಂದೆ ಸೆಂಟ್ರಲ್ ಇರ್ತೀವಿ ಅನ್ಕೊಳ್ಳಿ, ಆ ಸೆಂಟ್ರಲ್ಲಿ ಹಳ್ಳ ಇರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ನಮ್ಗೆ. ಆ ಸಡನ್ ನಾವು ಹಳ್ಳದಲ್ಲಿ ಇಳಿದಾಗ ಏನಾಗುತ್ತೆ ಬೆನ್ನು ನಮ್ಗೆ. ಡೈಲಿ ಎಲ್ಲ ಹೇಳ್ತೀನಿ, 105 ಕಿಲೋಮೀಟರ್ ನಾವು ಪಕ್ಕ ಓಡಿಸ್ತೀವಿ ಗಾಡಿ. ಅಷ್ಟು ವರ್ಸ್ಟು. ನಾನು ಸದ್ಯಕ್ಕೆ ನೀವು ಒಳ್ಳೆ ಟೈಮಲ್ಲಿ ಸಿಕ್ಕಿದ್ರ ನನಗೆ, ನೀವು ಹೇಳೋದಕ್ಕೆ ಭಾರಿ ವರ್ಸ್ಟು ಸರ್. ಅದು ಯಾವ ಅಧಿಕಾರಿಗಳು ಮಾಡ್ತಾವ್ರೋ ಇಲ್ಲ ದುಡ್ಡು ತಿನ್ಕತ್ತವ್ರೋ ಏನ ಸರ್, ಇದು ಕಷ್ಟನೇ ಸರ್. ಈ ಕಮ್ಮಿಯಿಂದ 12 ಅವರ್ 13 ಅವರ್ ನಾವು ಡ್ಯೂಟಿ ಮಾಡೋದು. ಲೆಕ್ಕ ಹಾಕೊಳ್ಳಿ, ಬೆಳಿಗ್ಗೆ 11 ಗಂಟೆಗೆ ನಾನು ಡ್ಯೂಟಿ ಆನ್ ಮಾಡಿದ್ರೆ ನೈಟ್ 11 ಗಂಟೆಗೆ ನಾನು ಮನೆಗೆ ಹೋಗೋದು. ಅಲ್ಲಿ ಗಂಟ ಎಷ್ಟು ಹಳ್ಳದಲ್ಲಿ ನಾವು ಗಾಡಿ ಇಳಿಸಿ ಹತ್ತಿರ್ತೀವಿ. ಅದು ಎಲ್ಲ ಚಿಕ್ಕ ವೀಲ್ಗಳು, ಭಾರಿ ಹಿಂಸೆ. ವರ್ಸ್ಟು ಅಂದ್ರೆ ವರ್ಸ್ಟು ಸರ್. ಬೇಕಾರೆ ನೀವು ಬೆಂಗಳೂರಲ್ಲಿ ಬೇಕಾದ್ರೆ 20 ಇಲ್ಲ 10% ಅಷ್ಟೇನೆ ರೋಡ್.
ನಿದ್ದೆ ಮಾಡೋದು ಅಷ್ಟೇ ಕೆಲಸ. ಅಧಿಕಾರಿಗಳು ನಿದ್ದೆ ಮಾಡ್ತಾವ್ರೋ ಇಲ್ಲಿ ಇವರೇ ನಿದ್ದೆ ಮಾಡಿಸ್ತಾವ್ರೋ ಅದಂತೂ ನಮಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಗಂತೂ ನಿಜವಾಗ್ಲೂ ಬೆಂಗಳೂರಂತೂ ಭಾರಿ ಬೇಜಾರಾಗೋಗಿದೆ. ಈ ರಸ್ತೆ ನೋಡ್ತಾ ಇದ್ರೆ ಬರೀ ಧೂಳಲ್ಲೇ ನಿಮ್ ಜೀವನ ಮುಗಿದೋಗ್ತಾ ಇದೆ ಅಂತ ಕಾಣ್ತಾರೆ. ಮೇ ಬಿ ಇಲ್ಲಿ ನೀವು ಅಂಗಡಿಯವರು ಅನ್ಸುತ್ತೆ ಹೆಂಗಾಗ್ತಿದೆ ಜೀವನ ಅಂತೇಳಿ. ಸರ್ ಜೀವನ ಕಷ್ಟ ಆಗ್ಬಿಟ್ಟೈತೆ. ಮೊದ್ಲೇ ಇಲ್ಲಿ ಹುಷಾರು ಇರ್ತಿರ್ಲಿಲ್ಲ ನೋಡಿ. ನನಗೆ ಕುಡ್ದಿ 3 ದಿವಸದಿಂದ ಹುಷಾರಿಲ್ಲ. ಆ ತರ ಆಗೈತೆ. ಕಾರ್ ಬಂದ್ರು ಅಷ್ಟೇ, 2 ವೀಲರ್ ಬಂದ್ರು ಅಷ್ಟೇ. 3 ಸತಿ ನಾನು ಟ್ರಯಲ್ ಹೋಗ್ಬೇಕಂದ್ರೆ ಟ್ರಯಲಿಗೆ ಚೆನ್ನಾಗೈತೆ ಸರ್ ಈ ರೋಡು. ಟ್ರಯಲಿಗೆ ಏನಾದ್ರು ಪ್ರಾಬ್ಲಮ್ ಕಂಡು ಹಿಡಿಬೇಕಂದ್ರೆ ಟ್ರಯಲಿಗೆ ಚೆನ್ನಾಗೈತೆ. ಬಟ್ ಏನಾದ್ರು ಇಲ್ಲಿ ESI ಹಾಸ್ಪಿಟಲ್ ಚೆನ್ನಾಗೈತೆ. ನಿಮ್ ಮಂಗ್ಳೂರ್ ಕಡೆ ಹೋಗೋದು, ಊಟಿ ಕಡೆ ಹೋಗೋದು ಬೇಡವೇ ಬೇಡ. ಸಾಕು. ಈ ರಾಜ್ಕುಮಾರ್ ಸಮಾಧಿ ಸಿಗ್ನಲ್ ಇಂದ ಜಾಲಹಳ್ಳಿ ಕ್ರಾಸ್ ಹೋಗೋವರೆಗೂ ಅಡ್ವೆಂಚರ್ ಆಗ್ಬಿಡುತ್ತೆ. ಬೇಕಾದ್ರೆ ನೀವು ಯಾವ್ದಾದ್ರು ಇದ್ರದ್ದು ವೆಹಿಕಲ್ ಇದ್ರಲ್ಲಿ ಮಾಡ್ಬೇಕಂದ್ರೆ ಮಾಡ್ಬೋದು ಸರ್. ಸರ್ ನಮ್ಮನೆಲ್ಲ ಆಯ್ತು ಸರ್ ಅದು ಪ್ರಾಬ್ಲಮ್. ಇಲ್ಲಿ ನಮ್ಮನೇಲೆ ಪ್ರಾಬ್ಲಮ್ ಆಯ್ತು. ESI ಹಾಸ್ಪಿಟಲ್ ಅಲ್ಲೇ ನಾವು ಅಡ್ಮಿಟ್ ಮಾಡಿಸಿದ್ದು. ಅವಾಗ ನಮ್ಗೆ ಪ್ರಾಬ್ಲಮ್ ಆಯ್ತು. ನಾವು ಆ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರ್ಬೇಕಾಗಿತ್ತು. ಮೊನ್ನೆ CM ಸಾಹೇಬ್ರು ಬಂದಿದ್ರು ಈಶ್ವರಣ್ಣ ಕಾಲೇಜ್ಗೆ. ಈ ರೋಡಲ್ಲಿ ಕರ್ಕೊಂಡ್ ಬಂದಿಲ್ಲ. ಗುರುಂಡೆಪಡೆ ಸಿಗ್ನಲ್ ಲೆಫ್ಟ್ ತಗೊಂಡು ಇಲ್ಲಿ ಬಂದ್ರು. ಏನಕ್ಕೆ ಈ ರೋಡಿಗೆ ಬಂದಿಲ್ಲ? ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಇಲ್ಲಿ. ಇವಾಗ ಅವರೇ ಇಲ್ಲಿ ಬರಕ್ ಆಗಲ್ಲ ಅಂದ್ರೆ ನಾವ್ ಹೆಂಗ್ ಬರ್ಬೋದು? ಜನಸಾಮಾನ್ಯ 12,000 ಗುಂಡಿನ ಏನೋ ಇದೆ ಅಂತ DK ಸಾಹೇಬ್ರು ಹೇಳಿದ್ರು. ಇವಾಗ ಅದು ಡೇಟು ಎಕ್ಸ್ಪೈರ್ ಆಯ್ತು, ಎಲ್ಲ ಆಯ್ತು. ಏನ್ ಮಾಡ್ತಾರ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಂಬುಲೆನ್ಸ್ ಬರ್ತೈತೆ, ನೀವು ನೋಡಿದ್ದಾರೆ. ಗಾಡಿ ಸ್ಲೋ ಆಗ್ಬೇಕು, ಅದು ಸ್ಲೋ ಆಗ್ಬೇಕು, ಇದು ಸ್ಲೋ ಆಗ್ಬೇಕು, ಗಾಡಿನೂ ಮೂವ್ ಆಗ್ಬೇಕು. ಹೆಂಗ್ ಹೋಗುತ್ತೆ? ಜನರೇ ಪರದಾಡ್ತಾವ್ರು ಸರ್. ಆಂಬುಲೆನ್ಸ್ ಏನು ಜನರೇ ಪರದಾಡ್ತಾರೆ. ನಾವು ಯಾವ್ದಾದ್ರು ಒಂದ್ ಗಾಡಿ ನೋಡಿ ಸರ್ 20 ಮೇಲೆ ಹೋಗುತ್ತಾ ಇಲ್ಲಿ? ಆಗಲ್ಲ. ಫಸ್ಟ್ ಸೆಕೆಂಡ್ ಗೇರ್ ಗಾಡಿಗಳು ಹಾಳಾಗ್ಬಿಡುತ್ತೆ ಸರ್. ತುಂಬಾ ಪ್ರಾಬ್ಲಮ್ ಆಗೈತೆ. ಅದ್ ಏನ್ ಸರ್ಕಾರ ಏನ್ ಕೈಗೊಳ್ಳುತ್ತೋ ಸರ್ ಜಾಸ್ತಿ ಆಗುತ್ತೆ. ದಿನ ಒಂದೊಂದೊಂದೊಂದು ನೋಡ್ಲೇಬೇಕಾಗುತ್ತೆ. ನಾವು ನಿಮ್ ನೋಡ್ಕೊಂಡೆ ನಾವು ಆ ಕಡೆಯಿಂದ ಬಂದಿದ್ದೆ. ನಮ್ದು ಗ್ಯಾರೇಜ್ ಮುಂದೆನೇ ಇರೋದು, ಅಲ್ಲಿಂದ ಇಲ್ಲಿ ಬಂದಿರೋದು. ಅದೇನ್ ಸರ್ಕಾರ ಕೈಗೊಳ್ಳುತ್ತೋ ಕೈಗೊಟ್ಕೊಂಡು ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ ಸರ್. ಈ ರೋಡಲ್ಲಿ ಪ್ರೆಗ್ನೆಂಟ್ ಹೋದ್ರೆ ಇಲ್ಲೇ ಡೆಲಿವರಿ ಆಗತ್ತಂತೆ, ಹೌದಾ ಅಂತ? ಹೌದು ಸರ್, ತುಂಬಾನೇ ಕಷ್ಟ ಆಗುತ್ತೆ ಸರ್. ಆಟೋವ್ರಿಗೆ ಓಡಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್. ಧೂಳಿಂದಾನೇ ಅದ ಜನ ಕಷ್ಟ ಪಡ್ತಾವ್ರೆ ಸರ್. ಅದಕ್ಕೋಸ್ಕರ ಏನ್ ರೆಡಿ ಮಾಡೋರೋ ಗೊತ್ತಿಲ್ಲ, ಏನ್ ಮಾಡಿದವರೋ ಗೊತ್ತಿಲ್ಲ. ಅಷ್ಟು ತುಂಬಾ ಕಷ್ಟನೇ ಇದೆ ಸರ್. ಟಾರ್ ಹಾಕಿ ಎಷ್ಟು ವರ್ಷ ಆಗಿರ್ಬೋದು ಸರ್? ಟಾರ್ ಹಾಕಿದ್ರು ಸರ್ ಸರಿಯಾಗಿ ಟಾರ್ ಹಾಕಲ್ಲ ಸರ್. ಇಲ್ಲಿ ಸರಿಯಾಗಿ ಹಾಕಲ್ಲ ಟಾರು. ಗಾಡಿಗಳು ಬಂದು ಲೋಡ್ ಗಾಡಿಗಳು ಬಂದು ಎಲ್ಲ ಹಾಳಾಗೋಗ್ಬಿಟ್ಟಿದೆ ಸರ್. ಹೈವೇಗೂ ಈ ಬರ್ತಲ್ಲ ಈ ರೋಡು, ಹೈವೇಗೆ ಬರೋ ರೋಡ್ ಎಲ್ಲರೂ ತುಂಬಾ ಕಷ್ಟ ಪಡ್ತಾರೆ. ಬೆಂಗಳೂರನ್ನೇ ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಇದರಿಂದ ನಮ್ಗೆ ಬೇಜಾರಾಗುತ್ತೆ ಸರ್. ಅದಕ್ಕೋಸ್ಕರ ನಾವ್ ಏನಂತೀರ ಅಂದ್ರೆ ಸರಿಯಾಗಿರೋ ರೋಡ್ಗಳು ಹಾಕ್ಬೇಕು ಸರ್. ಸರ್ಕಾರ ಫ್ರೀ ಬಿಡೋದ್ ಮುಖ್ಯ ಇಲ್ಲ, ಸರಿಯಾಗಿರೋ ರೋಡ್ಗಳು ಹಾಕ್ಬೇಕು ಸರ್. ಯಾಕಂದ್ರೆ ಬಡವರು ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಆಟೋಗಳು ಓಡಿಸ್ತಾರೆ, ಕಾರ್ಗಳು ಓಡಿಸ್ತಾರೆ. ಅಂತವ್ರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಸರ್. ಓಡಾಡಕ್ ತುಂಬಾ ಕಷ್ಟ ಆಗುತ್ತೆ ಸರ್. ಗ್ಯಾರಂಟಿ ಅಂತ ಬಿಟ್ಬಿಟ್ಟು ರಸ್ತೆಗಳಿಗೆ ಕಾಸಿಲ್ಲ, ದುಡ್ಡು ಕೂಡ ಇಲ್ಲ ಕೆಲಸ ಮಾಡ್ಸಕ್ಕೆ ಅಂತಾರೆ. ಬೆಂಗಳೂರು ಡೆವಲಪ್ಮೆಂಟ್ ಮಾಡ್ತಾರ ಅಂತ ಹೇಳ್ತಾರೆ ಸರ್. ಏನ್ ಡೆವಲಪ್ಮೆಂಟ್ ಮಾಡೋರೋ ಗೊತ್ತಿಲ್ಲ ಸರ್, ಅದಾದ್ರೂ ಗೊತ್ತಿಲ್ಲ. ಆದ್ರೆ ತುಂಬಾನೇ ಕಷ್ಟ ಸರ್. ಜನ ಓಡಾಡಕ್ಕೆ ತುಂಬಾ ಕಷ್ಟ. ಬೆಳಗ್ಗೆ ಟೈಮಲ್ಲಿ ತುಂಬಾ ಟ್ರಾಫಿಕ್ ಆಗುತ್ತೆ ಸರ್ ಈ ರೋಡಲ್ಲಿ. ಗಾರ್ಮೆಂಟ್ಸ್ಗಳು ಈ ರೋಡಲ್ಲಿ ಇದೆ, ಗಾರ್ಮೆಂಟ್ಸ್ಗಳು ರೋಡಲ್ಲಿ ಇದೆ. AC ಇದೆ ಮುಂದೆ, ದೊಡ್ಡ AC. ಆಂಬುಲೆನ್ಸ್ ಹೋಗ್ಬೇಕಂದ್ರೆ ಅರ್ಧ ಗಂಟೆ 1 ಗಂಟೆ ಆಗುತ್ತೆ ಸರ್ ಈ ರೋಡ್ ಕ್ಲಿಯರ್ ಆಗಕ್ಕೆ. ಆ ತರ ಎಲ್ಲ ಕಷ್ಟ ಆಗ್ತದೆ ಸರ್. ತುಂಬಾ ಕಷ್ಟ ಆಗುತ್ತೆ ಈ ರೋಡಲ್ಲಿ. ಇಲ್ಲಿ ಹೈವೇ ಎಲ್ಲ ಚೆನ್ನಾಗಿ ನೋಡುತ್ತೆ ಸರ್. ಅಲ್ಲಿ ನೋಡಿ ಸರ್, ಬೀಳ್ತಾವ್ರೆ, ಗಾಡಿ ತಗೊಂಡ್ರೆ ಬೀಳ್ತಾರೆ. ಈ ತರ ಸ್ಟಾರ್ಟ್ ಮಾಡಿ ನೋಡಿ, ಎಷ್ಟು ಹಳ್ಳದಲ್ಲಿ ಇಷ್ಟ ಆಗಿಲ್ಲ, ತರ ಸ್ಟಾರ್ಟ್ ಆಗಲ್ಲ ಗಾಡಿಗಳು. ತುಂಬಾ ಕಷ್ಟ ಇದೆ ಸರ್. ಒಂದ್ ಗಾಡಿಯಿಂದ ಒಂದ್ ಗಾಡಿ ಆಕ್ಸಿಡೆಂಟ್ ಆಗುತ್ತೆ ಸರ್ ಇಲ್ಲಿ. ಅದ್ರ ಮೇಲೆ ಒಂದೊಂದು ಗಾಡಿ ಆಕ್ಸಿಡೆಂಟ್ ಆಗುತ್ತೆ ಸರ್ ಇಲ್ಲಿ. ಆ ದೊಡ್ಡ ಗಾಡಿಗಳು ಬರ್ತದೆ, ಲೋಡ್ ಗಾಡಿಗಳು ಬರ್ತದೆ, ಬೇರೆ ಗಾಡಿಯಿಂದ ಬೇರೆ ಗಾಡಿ ಆಕ್ಸಿಡೆಂಟ್ ಆಗುತ್ತೆ. ಆ ತರ ತುಂಬಾ ಆಗ್ತದೆ ಸರ್. ತುಂಬಾನೇ ಇದೆ ಸರ್, ತುಂಬಾನೇ. ನಾವೇನು ಎಷ್ಟೋ ಜನ ಬೀಳೋರ್ಗೆ ಎಬ್ಬಿಡ್ಸ್ ಕಳ್ಸಿದ್ದೀವಿ ಸರ್. 2 ವೀಲರ್ಗೆಲ್ಲ ಎಷ್ಟೋ ಬಿದ್ದಿದ್ದಾರೆ, ಎಷ್ಟೋ ಜನ ಆಕ್ಸಿಡೆಂಟ್ ಆಗಿದೆ ಸರ್. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಅವ್ರ ಗಮನಕ್ಕೆ ಇದೆಲ್ಲ ಬರಲ್ಲ ಸರ್. ಅವ್ರ ಗಮನಕ್ಕೋಸ್ಕರ ಇದೆಲ್ಲ ಬರಲ್ಲ. ಅವ್ರ ಒಳ್ಳೆನೇ ಕೆಲಸ ಮಾಡ್ತಾವ್ರೆ, ಆದ್ರೆ ಅವ್ರ ಗಮನಕ್ಕೆ ಗೊತ್ತಿಲ್ಲ ತರ ಇಲ್ಲಿ ಬೇರೆ ಇವರು ಅಧಿಕಾರಿಗಳು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಸರ್, ಅಷ್ಟೇನೆ. ನಮ್ಗೆ ಇಲ್ಲೆಲ್ಲ ಫುಲ್ ಗುಂಡಿ, ಎಲ್ಲ ಫುಲ್ ಓಡಾಡಕ್ಕೆ ಆಗಲ್ಲ. ಬ್ಯಾಕ್ ಪೈನ್ ಎಲ್ಲ ಬರುತ್ತೆ. ಧೂಳು ಬೈಕಲ್ಲಿ ನೋಡ್ರಿ ಓಡಾಡಕ್ಕೆ ಆಗಲ್ಲ. ಆಕ್ಸಿಡೆಂಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಯಾವಾಗ ರೆಡಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ವೋಟ್ ಹಾಕ್ಬೇಕಾದ್ರೆ ಮಾತ್ರ ಬರ್ತಾರೆ ಮನೆಗಳ ಹತ್ರ. ಇನ್ ಮಿಕ್ಕಿ ಟೈಮಲ್ಲಿ ನಾವೇ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು. ಏನ್ ಮಾಡೋದು ಈ ತರ? ಸಿದ್ದರಾಮಯ್ಯನವರು ಇವತ್ತು ಲಾಸ್ಟ್ ಡೇಟ್ ಕೊಟ್ಟಿದ್ರು, ಗುಂಡಿ ಮುಚ್ಚಬೇಕು, ಇಲ್ಲ ಕೆಲಸದಿಂದ ಅಮಾನತ್ ಮಾಡ್ತೀವಿ ಅಂತ ಅಧಿಕಾರಿಗಳಿಗೆ. ಅಷ್ಟು ಅವ್ರಿಗೆ ಇದು ಅಂತ ಎಚ್ಚರಿಕೆ ಕೊಟ್ಟರು ಕೂಡ ಮುಚ್ಚಿಲ್ಲ ನೋಡಿ. ಹಂಗೆ ಇದಾವೆ ಅಧಿಕಾರಿಗಳಿಗೆ. ಯಾಕೆ ಮನವರಿಕೆ ಆಗಲ್ಲ? ಜನರ ಸಮಸ್ಯೆ ಗೊತ್ತಾಗಲ್ಲ ಅಂತ.
ಅವ್ರಿಗೆಲ್ಲ ದುಡ್ಡು ಬೇಕಷ್ಟೇ ಅಣ್ಣ, ಬೇರೆ ಇನ್ನೇನು ಬೇಡ ಅಷ್ಟೇ. ದುಡ್ಡು ಬೇಕು, ಆರಾಮಾಗಿ ಅಲ್ಲಿ ಇಲ್ಲಿ ಫಂಕ್ಷನ್ ಅಷ್ಟೇ ಅವರೆಲ್ಲ. ನೀವು ನೋಡಿದಂಗೆ ಎಷ್ಟು ರಸ್ತೆಗಳು ಹಿಂಗೆ ಇದಾವೆ ಈ ಸುತ್ತಮುತ್ತಲ ಇರೋದಾದ್ರೆ? ಇಲ್ಲೆಲ್ಲ ಅಲ್ಲಿವರೆಗೂ ಹಂಗೆ ಐತೆ, SRS ಸಿಗ್ನಲ್ ವರ್ಗು ಇಲ್ಲೆಲ್ಲ ಇಲ್ಲಿರೋರೆ ಡೈಲಿ. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚಿ ಎನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜಿಬಿಐ ಅಧಿಕಾರಿಗಳಿಗೆ ಅಂತಿಮವಾದಂತಹ ಡೇಟ್ ಅನ್ನು ಕೊಡ್ತಾರೆ. ಆ ಡೇಟ್ ಇವತ್ತಿಗೆ ಕೊನೆ ಆಗ್ತಾ ಇದೆ. ಕೊನೆ ಆಗ್ತಿದ್ರು ಕೂಡ ಬೆಂಗಳೂರಿನಲ್ಲಿರುವಂತಹ ಬಹುತೇಕ 15ರಿಂದ 20 ಸಾವಿರ ಗುಂಡಿಗಳನ್ನ ಮುಚ್ಚಲಿಕ್ಕೆ ಜಿಬಿಐ ಅಧಿಕಾರಿಗಳಿಂದ ಆಗಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಇವತ್ತು ನಾನು ಈ ಒಂದು ರಸ್ತೆಯಲ್ಲಿದ್ದೆ, ನೋಡ್ತಾ ಹೋಗ್ಬೋದು. ಬೆಂಗಳೂರಿನ ಪೀಣ್ಯ ಪ್ರಮುಖವಾದಂತಹ ರಸ್ತೆ ಏನಿದೆಯೋ ಆ ರಸ್ತೆಯಲ್ಲಿ ಈ ಒಂದು ರಸ್ತೆ ಏನಿದೆಯೋ ಸುಮಾರು 15 ವರ್ಷಗಳ ಕಾಲದಿಂದಲೂ ಕೂಡ ಈ ರಸ್ತೆ ಗುಂಡಿಯನ್ನ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ, ಟಾರನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸುತ್ತಮುತ್ತಲಿನ ಇರುವಂತಹ ಅಂಗಡಿ ಮುಗ್ಗಟ್ಟುಗಳಿಗೆ ಧೂಳೋ ಎನ್ನುವಂತ ನಿಟ್ಟಿನಲ್ಲಿ ಅವರ ಆರೋಗ್ಯವೂ ಕೂಡ ಕೆಡಿಸ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ವ್ಯಾಪಾರ ವಹಿವಾಟು ಏನಾಗ್ತಾ ಇತ್ತು, ವ್ಯಾಪಾರ ವಹಿವಾಟು ಕೂಡ ಸಂಪೂರ್ಣವಾಗಿ ಸರ್ವನಾಶ ಆಗುವಂತ ಕೆಲಸ ಆಗಿದೆ. ಇದೆಲ್ಲದಕ್ಕೂ ಕೂಡ ಜಿಬಿಐ ಅಧಿಕಾರಿಗಳ ಒಂದು ದುರ್ವರ್ತನೆ, ನಿದ್ದೆ ಹೋಗ್ತಿರುವಂತ ಕಾರಣದಿಂದಾಗಿ ಈ ರಸ್ತೆ ಗುಂಡಿಗಳನ್ನ ಸರಿಪಡಿಸಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂತ ಸ್ಪಷ್ಟವಾದಂತಹ ಉದಾಹರಣೆಗಳನ್ನ ಇಲ್ಲಿರುವಂತ ಸ್ಥಳೀಯರೇ ಆಕ್ರೋಶದ ರೂಪದಲ್ಲಿ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿ ತನದ ರೂಪವನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಜಾಗ ಏನಿದೆಯೋ ಇದು 15-20 ವರ್ಷಗಳಿಂದಲೂ ಕೂಡ ಟಾರ್ ಹಾಕಿಲ್ಲ ಎನ್ನುವಂತ ಆರೋಪವನ್ನ ಇಲ್ಲಿನ ಜನರು ಮಾಡ್ತಿರುವಂತದರ ಜೊತೆಗೆ ಈ ಒಂದು ರಸ್ತೆ ಅಷ್ಟೇ ಅಲ್ಲ, ಬಹುತೇಕ ಬೆಂಗಳೂರಿನ 70ರಿಂದ 80% ರಸ್ತೆಗಳು ಹಾಳಾಗಿದ್ದಾವೆ, ಗುಂಡಿಗಳು ಬಿದ್ದಿದ್ದಾವೆ. ಇದೇ ಕಾರಣಕ್ಕಾಗಿ ರಸ್ತೆಯಲ್ಲಿ ವಾಹನ ಸಂಚಾರ ಮಾಡಕ್ಕಾಗ್ತಾ ಇಲ್ಲ, ಆಟೋ ಸಂಚಾರ ಮಾಡಕ್ಕಾಗ್ತಾ ಇಲ್ಲ. ರಸ್ತೆಗಳನ್ನ ಸರಿಪಡಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳಿಗಾಗ್ಬೋದು, ರಾಜಕೀಯ ವ್ಯಕ್ತಿಗಳಿಗಾಗ್ಬೋದು ನಾವು ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನು ಒಟ್ಟಾರೆಯಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಡೇಟ್ ಕೊಟ್ಟರು, ಅಧಿಕಾರಿಗಳು ಯಾಕೆ ರಸ್ತೆ ಗುಂಡಿ ಮುಚ್ಚುತ್ತಿಲ್ಲ ಎನ್ನುವಂತ ಸ್ಪಷ್ಟವಾದಂತ ಒಂದು ಪ್ರಶ್ನೆಯನ್ನ ಸರ್ಕಾರದ ಮಟ್ಟಕ್ಕೆ ಆಗ್ತಾ ಇದ್ದಾರೆ. ಇದೇ ಒಂದು ವಿಚಾರವಾಗಿ ನಾನು ಈ ಒಂದು ಜಾಗೃತಿ ಮೂಡಿಸುವಂತದರ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು ತೋರಿಸುವಂತ ಕೆಲಸ ಇವತ್ತು ಒಟ್ಟಾರೆಯಾಗಿ ನಾನಿವತ್ತು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.